ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಡ್ ಡೇ ಟ್ರಿಪ್ ಅಲ್ವಾ, ಒಂದು 2-3 ದೇವಸ್ಥಾನಗಳಿದೆ. ಅದನ್ನು ನೋಡಿಕೊಂಡು ಇವತ್ತು ನೈಟು ಊರಿಗೆ ಹೋಗ್ಬೇಕಂತ. ಸೊ ಹಾಗಾಗಿ ನಾನು ಬೇಗನೆ ಎದ್ಬಿಟ್ಟು ರೆಡಿ ಆಗಿದ್ದೀನಿ. ಇನ್ನೂ ಅವರು ಕೂಡ ಎದ್ದಿಲ್ಲ. ಇವಾಗ ಎಳಿಸ್ಬೇಕು. ಆ್ಯಂಡ್ ಇವಾಗ ಎಬ್ಬಿಸಿ ರೆಡಿ ಮಾಡೋದಕ್ಕೆ ನನಗೆ 1 ಅವರ್ ಬೇಕಾಗುತ್ತೆ. ಅಂದರೆ 8:30 9 o'clock ಇಲ್ಲಿಂದ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅಮ್ಮು ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ಲು, ಇವಂದು ಕೂಡ ನಿದ್ದೆ ಆಯಿತು. ಇವಾಗ ಹೋಗಿ ಅವನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಾನೆ. ಇನ್ನು ಅವನದಂತೂ ನನಗೆ ಅಷ್ಟೊಂದು ಟೆನ್ಷನ್ ಇಲ್ಲ, ಅವನೇ ಹೋಗಿ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬರ್ತಾನೆ. ಇನ್ನು ಇವಳನ್ನು ಎಬ್ಬಿಸ್ಬೇಕು. ಇವಳಿಗೆ ನಿದ್ದೆ ಜಾಸ್ತಿ. ನಾವು ಎಷ್ಟು ಬೇಗ ಎಬ್ಬಿಸಿದ್ರೂ ಅವಳು ಏಳೋ ಟೈಮಿಗೆ ಹೇಳ್ತಾಳೆ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಅಷ್ಟೇ ಬಿಟ್ಟಿದ್ದೆ. ಆ್ಯಂಡ್ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಲ್ವ. ಆ್ಯಂಡ್ ಏನಂದರೆ ಸ್ನಾನ ಮುಗಿಸಿದ್ದೀನಿ ಅಷ್ಟೇ, ಇನ್ನೂ ತಲೆಯನ್ನು ಬಾಚ್ಕೊಂಡಿಲ್ಲ. ಸೊ ಟೀ ಕುಡಿಬೇಕು ಅಂತ ಅನ್ನಿಸ್ತು, ಹಾಗಾಗಿ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗಿದೆ. ಇನ್ನು 1.5 ಅವರಲ್ಲಿ ನಾವು ಕೂಡ ರೆಡಿಯಾಗಿ ಇನ್ನು ತಿಂಡಿ ತಿಂದು ಇಲ್ಲಿಂದ ಬಿಡಬೇಕು ಅಂದರೆ ಒಂದು 11 ಆಗ್ಬೋದು. ಸೊ ಮಕ್ಕಳಿಗೆ ಸ್ವಲ್ಪ ರೆಡಿ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ನಿನ್ನೆನೂ ಜರ್ನಿ ಮಾಡಿದ್ದಾರೆ, ಇವತ್ತೂ ಜರ್ನಿ ಇರುತ್ತಲ್ವ. ಹಾಗಾಗಿ ಇವರಿಗೆ ನಿದ್ದೆ ತುಂಬ ಜಾಸ್ತಿ ಬರ್ತಾಯಿತ್ತು. ಹಾಗಾಗಿ ಅಮ್ಮು ಇನ್ನೊಂದು ಸ್ವಲ್ಪ ಹೊತ್ತು. ಆ್ಯಂಡ್ ನನಗೂ ಕೂಡ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು, ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಕೂಡ ಸ್ವಲ್ಪ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಅವರು ಕುಡಿಯೋಲ್ಲ ಅಲ್ವಾ, ಹಾಗೆ ಏನೋ ರೇರು ಅಂತ ಅನ್ಕೋತೀನಿ. ಯಾವಾಗಾದರೂ ಸಮ್ಟೈಮ್ಸ್ ತುಂಬ ಚಳಿ ಇತ್ತು ಅಂದರೆ ಮಾತ್ರ ಆವಾಗ ಟೀ ಕಾಫಿ ಅದು ಎಲ್ಲ ಕುಡಿತಾರೆ. ಜಾಸ್ತಿ ಅಂತಂದರೆ ಹಾಲಷ್ಟೇ ಕುಡಿತಾರೆ. ಹಾಗಾಗಿ ನಾನು ಮಾಡ್ಕೊಳ್ತಾ ಇದ್ದೆ. ನನಗೆ 1 ಕಪ್ಪಿಗೆ ಆಗೋಷ್ಟು ಮಾಡ್ಕೊಳ್ಳೋದು ಕಷ್ಟ. 1 ಮಾಡೋಕ್ಕೋಗಿ 2 ಕಪ್ ಆಗುತ್ತೆ, 2 ಕಪ್ ಮಾಡೋಕ್ಕೋಗಿ 3 ಕಪ್ ಆಗುತ್ತೆ, ಈ ಥರ. ಹಾಗಾಗಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳಕ್ಕಾಗಲ್ಲ. ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಅವರು ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಏನು ಮಾಡ್ತಾರೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅವರಿಗೆ ಹೇಳಿದ್ದೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಕಡೆ ಟೀ ಎಲ್ಲ ತುಂಬ ಸಪ್ಪಗಿರುತ್ತೆ. ಅಂದರೆ ಶುಗರ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾರೆ. ನಾನು ಕೂಡ ಕಡಿಮೆ ಯೂಸ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಅಂದರೆ ತೀರಾ ಅತಿ ಕಡಿಮೆ ಆದರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ. ಹಾಗಾಗಿ ನಾನು ಇಲ್ಲೇ ಮಾಡ್ಕೋತೀನಿ ರೂಮಲ್ಲೇ. ಹೊರಗಡೆ ಹೋಗಿ ಸ್ವಲ್ಪ ಕುಡಿಯೋದು ಸ್ವಲ್ಪ ಕಡಿಮೆನೇ, ಓಕೆನಾ. ಸೊ ಅಂತೂ ಇಂತೂ ಇವಾಗ ಟೀ ಮಾಡ್ತಾಯಿದ್ದಾರೆ. ಇನ್ನು ಸಖತ್ತಾಗಿ ಟೀ ಕುಡಿದ್ಬಿಟ್ಟು ನಾನು ಕೂಡ ರೆಡಿ ಆಗಬೇಕು. ಇನ್ನು ಹೊರಗಡೆ ಟೀ ಎಲ್ಲ ಸಿಗುತ್ತೆ ಡಿಫ್ರೆಂಟಲ್ಲಿ. ಬಟ್ ಏನಂದರೆ ನಾನು ಮಾಡಿಕೊಂಡು ಕುಡಿತೀನಲ್ಲ, ಅದರಲ್ಲಿರುವಂಥ ಗುಡ್ ಫೀಲು ಬೇರೆ ಎಲ್ಲೂ ಬರಲ್ಲ. ಎಷ್ಟೇ ಹೊರಗಡೆ ಕುಡಿದ್ರೂ ನಾನು ಮಾಡ್ಕೊಂಡಿರೋ ಥರ ಇರಲ್ಲ, ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹಾಗಾಗಿ ಸೊ ಎಲ್ಲೇ ಹೋದ್ರೂ ಮಾಡ್ಕೊಳ್ತೀನಿ. ಅಲ್ಲಿ ಹೆಂಗಿರುತ್ತೆ ವ್ಯವಸ್ಥೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಹೊರಗಡೆ ಕುಡಿಯೋಂಥ ಪ್ರಸಂಗ ಬಂದರೆ ಏನೋ ರೇರು ಅಂತ ಅನ್ಕೋತೀನಿ. ತುಂಬ ಕುಡಿಬೇಕು ಅಂತ ಅನ್ನಿಸ್ದಾಗ ಮಾತ್ರ ಆರ್ಡರ್ ಮಾಡಿಕೊಂಡು ಕುಡಿತೀನಿ, ಓಕೆನಾ. ಟೀ ಮಾತ್ರ ತುಂಬ ಚೆನ್ನಾಗಿದೆ, ಸ್ಮೆಲ್ಲು ಕುಡಿದ್ಗಡೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಮಾಡಿಕೊಂಡ್ರೆ ಸ್ವಲ್ಪ ಏನೋ ಒಂದು ಕರೆಕ್ಟಾಗಿರುತ್ತೆ. ಇವಾಗ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರಲ್ಲ, ಹೆಂಗಿರುತ್ತೆ ಅಂತ ಒಂದು ಫೀಲು. ಇನ್ನೊಂದು ತುಂಬ ಇಷ್ಟಪಟ್ಟು ಮಾಡಿಕೊಡ್ತಾರೆ. ಈ ಟೀ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರಿಗೆ ಇಷ್ಟ, ಮನಸ್ಸಿಗೆ ಇಷ್ಟಪಟ್ಟು ಮಾಡಿಕೊಡ್ತಾರಲ್ಲ, ಅದರಲ್ಲಿರುವಂಥದ್ದು ಫೀಲೇ ಬೇರೆ. ಆ್ಯಂಡ್ ಟೀ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟೀ ಕುಡಿತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಹೋಗಿ ಪಟ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿಯಾಗಿ ಕ್ವಿಕ್ಕಾಗಿ ಬರ್ತೀನಿ. ಫ್ರೆಂಡ್ಸ್, ನಾನಂತೂ ರೆಡಿ ಆಗಲಿಕ್ಕೆ ನಾನೇನು ಸ್ಪೆಷಲ್ ಅಂತ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಸಿಂಪಲಾಗಿರುವಂಥ ಮೇಕಪ್ಪು ಆ್ಯಂಡ್ ಹೇರ್ ಸ್ಟೈಲು ತುಂಬ ಸಿಂಪಲ್ಲಾಗಿ ಹಾಕೋತೀನಿ. ಯಾಕಂದರೆ ಈ ಸಮ್ಮರಲ್ಲಿ ನನಗೆ ಹೇರ್ಸು ತುಂಬ ಲೆಂತ್ ಉದ್ದ ಬಿಟ್ಟನೆ ಅಂತಂದರೆ ಫುಲ್ಲು ಏನಂದರೆ ಹಿಂಸೆ ಆಗುತ್ತೆ, ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಯಾವಾಗಲೂ ನಾನು ಮೇಲ್ಗಡೆನೇ ಕಟ್ಕೊಂಡಿರ್ತೀನಿ.
ಆ್ಯಂಡ್ ಇವರಿಬ್ಬರು ಕೂಡ ರೆಡಿ ಆಗಿದ್ರಲ್ವ, ಕೆಲವೊಂದು ಫೋಟೋಸ್ ತೆಗೆಸ್ಕೊ ಅಂತ ಹೇಳಿದೆ. ಅವಳು ಕೂಡ ಓಕೆ ಅಂತ ಹೇಳಿದ್ದು. ಬಟ್ ಆದರೆ ಕೆಲವೊಂದು ಸರಿ ಇಷ್ಟ ಆಗಲ್ಲ ಅವಳಿಗೆ, ನಾನೇ ಫೋರ್ಸ್ ಮಾಡಿ ತೆಗಿಬೇಕು. ಇವರಿಬ್ಬರು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಫೋಟೋಸ್ ತೆಗಿತೀನಿ, ಒಂದು ಸ್ವಲ್ಪ ನೀವು ಪೋಸ್ ಕೊಡಿ ಅಂತ ಹೇಳಿದೆ. ಹಾಗಾಗಿ ಹೆಂಗೆ ತೆಗಿತಾ ಇದ್ದಾರೆ ನೋಡಿ ಇಬ್ಬರು ಚಶ್ಮಾನ. ಆಯ್ತಿನ್ನು ಕಂಪ್ಲೀಟಾಗಿ ಇವಾಗ ನಾನು ಫೋಟೋಸನ್ನು ತೆಗಿಬೇಕು. ಹೆಂಗಿದ್ದಾರೆ ನೋಡಿ, ಇಬ್ಬರು ಟ್ವಿನ್ಸ್ ಆಗಿದ್ದಾರೆ. ಅಷ್ಟು ಚೆನ್ನಾಗಿದೆ ಅವರಿಬ್ಬರ ಬಾಂಡಿಂಗಂತೂ, ಅಷ್ಟು ಚೆನ್ನಾಗಿದೆ. ನಮ್ಮ ಶ್ರೀನುಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ, ಆರ್ಯ ಅಂತ ಹೇಳಿಬಿಟ್ಟು ಇವಳ ಹೆಸರು. ಬಟ್ ಏನಂದರೆ ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ನಮಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದ್ವಿ ಅಂತಂದರೆ ಇವರಿಬ್ಬರನ್ನ, ಬಟ್ ನಮ್ಗೆ ಯಾವುದೇ ರೀತಿಯಾದಂಥ ಹಿಂಸೆ ಮಾಡಲ್ಲ, ಡಿಸ್ಟರ್ಬೆನ್ಸು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾರೆ. ಏನು ತಿನ್ನಬೇಕು ಅಂತ ಅನಿಸಿದ್ರೆ ಶೇರ್ ಮಾಡ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿದೆ ಇವರಿಬ್ಬರ ಮಧ್ಯೆ ಇರುವಂಥ ಬಾಂಡಿಂಗು. ಈ ಕಿರಿಕಿರಿ ಅಂತ ಅನಿಸಲ್ಲ, ಆರಾಮ್ಸೆ ಆಗಿ ಇರ್ತಾರೆ. ಆ್ಯಂಡ್ ಒಂದು ವಾಕ್ ಮಾಡ್ಸೋಣ ಅವರಿಂದ ಅಂತ ವಾಕ್ ಮಾಡತ್ರಿ, ನಡೀರಿ, ಒಂದು ವಿಡಿಯೋಸ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅಮ್ಮಗೆ. ಅಂದಿದ್ದೇ ತಡ, ಅವಳನ್ನು ಕರ್ಕೊಂಡು ಬರ ಅಂತ ಹೇಳ್ಬಿಟ್ಟು ನಿಂತಳು. ಅದಾದಮೇಲೆ ಓಕೆ ಇವಾಗ ನಿಧಾನಕವಾಗಿ ಬರಬೇಕು ನೋಡು ಅಂತ ಹೇಳಿದೆ. ಬಟ್ ಅವರಲ್ಲಿ ಹಂಗಿಲ್ಲ. ಈಗ ಹೆಂಗೆ ಬರ್ತಾರಂದರೆ, ಕೆಲವೊಂದು ರೌಡಿಗಳೆಲ್ಲ ಇರ್ತಾರಲ್ಲ ಟಿ ವಿಯಲ್ಲಿ, ಸಡನ್ನಾಗಿ ಎಕಡೆ ನೋಡ್ತಾರೋ ಎಕಡೆ ಇಲ್ವೋ ಆ ಥರ ಬಂದುಬಿಟ್ಲು. ಇದೆ ಅಂತ ಹೇಳೋದು ವಾಕ್ ಸ್ಪೆಷಲ್ ಅಂತೆ. ಹಿಂಗೆ ನಡೀತಾರ ಅಂತ ಕೇಳಿದೆ. ನಂದು ಯಾವಾಗಲೂ ಸ್ಪೆಷಲ್ ಆಗಿರಬೇಕು, ನಾನು ಹಿಂಗೆ ಇರೋದು, ಇಷ್ಟ ಇದ್ದರೆ ಮಾಡ್ಕೋ, ಇಲ್ಲದೆ ಹೋದರೆ ಡಿಲೀಟ್ ಮಾಡೋದನ್ನು ಅಂತ ಹೇಳಿದ್ಲು. ಒಬ್ಬ ಎಷ್ಟು ಹುಡುಗಿಯರೆಲ್ಲ ಎಷ್ಟು ಫಾಸ್ಟ್ ಇದ್ದಾರೆ ನೋಡಿ. ನಾವು ಇರುವಾಗ, ಚಿಕ್ಕವರಿರುವಾಗ ಫೋಟೋಸ್ ತೆಗೆಸ್ಕೊಳ್ಬೇಕಾದ್ರೆ ಒಂದು ಸಿಂಪಲ್ಲಾಗಿ ಒಂದು ನಿಂತ್ಕೊಂಡ್ಬಿಡ್ತಿದ್ವಿ, ಒಂದು ಲೈನ್ ಅಷ್ಟೇ. ಕಡೆನೂ ಈ ಥರ ಏನೂ ಮಾಡ್ತಾ ಇರಲಿಲ್ಲ. ಬಟ್ ಈಗಿನ ಮಕ್ಕಳಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ, ಅವ್ರನ್ನ ಹಿಡಿಯೋದೇ ಕಷ್ಟ. ಆ್ಯಂಡ್ ಅಲ್ಲಿಂದ ಬಂದವರೇ ನಾವು ನಾಷ್ಟ ಮಾಡಿದ್ವಿ. ಬಟ್ ಇಷ್ಟೂ ದಿನದಲ್ಲಿ ನಾನು ಊಟ ಮಾಡಿರೋ ಊಟಕ್ಕಿಂತ ಏನಂದರೆ ಕಾಫಿ ಗ್ರೋನಲ್ಲಿ ಚೆನ್ನಾಗಿತ್ತು ಫುಡ್ಡು. ಅದಾದಮೇಲೆ ಇದು ಏನು ಟಿಫನ್ ಮಾಡಿದ್ವಲ್ಲ, ಸಖತ್ತಾಗಿತ್ತು. ನಮಗೆ ಒಂಥರ ಬಾಯೆಲ್ಲ ಖಾರ, ಉಪ್ಪು, ಹುಳಿ ಎಲ್ಲ ತಿಂದಿರೋದಲ್ವ, ಹಾಗಾಗಿ ಸಪ್ಪೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ಪರ್ಫೆಕ್ಟ್ ಆಯಿತು. ಇಲ್ಲಿ ನಾಷ್ಟ ಮಾಡಿದ್ವಿ, ನಮ್ಮ ಕಡೆ ಹೆಂಗೆ ನಾಷ್ಟ ಸಿಗುತ್ತೋ ಆ ಥರನೇ ಇತ್ತು. ಜಬರ್ದಸ್ತಾಗಿ ಊಟ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ಗಾಡಿ ಹತ್ಕೊಂಡು ಇನ್ನು ಬ್ಯಾಗೆಲ್ಲ ತೊಗೊಂಡು ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಇನ್ನು ಕೆಲವೊಂದು ಪ್ಲೇಸ್ಗಳೆಲ್ಲ ನೋಡಬೇಕಲ್ಲ, ಆ ಕಡೆ ಹೊರಟಿದ್ದೀವಿ. ನಾವು ಇವತ್ತು ಪ್ಲೇಸ್ ನೋಡಬೇಕಾಗಿರುವಂಥದ್ದು ಬೇಲೂರು, ಹಳೆಬೀಡು, ಇವೆರಡು ದೇವಸ್ಥಾನ ನೋಡಿಕೊಂಡು ಅದಾದಮೇಲೆ ಹಾಸನಕ್ಕೆ ಹೋಗಿ ಅಲ್ಲಿರುವಂಥ ಒಂದು ದೇವಸ್ಥಾನ ಇದೆ, ಅದನ್ನು ನೋಡಿಕೊಂಡು ಊಟ ಮುಗಿಸ್ಕೊಂಡು ಇನ್ನು ಊರಿಗೆ ಹೊರಡಬೇಕು. ಎಷ್ಟು ಗಂಟೆಗೆ ಟ್ರೈನ್ ಇದೆ ಅಂತಂದರೆ ಇವತ್ತು 5 o'clockಗೇನೋ ಟ್ರೈನ್ ಇತ್ತು, ಸಮಥಿಂಗ್ ಆ ಕಡೆ ಈ ಕಡೆ ಎಕ್ಸಾಕ್ಟಾಗಿ ಟೈಮಿಂಗ್ಸ್ ಗೊತ್ತಿಲ್ಲ, ನೆನಪು ಹೋಗ್ಬಿಟ್ಟಿದೆ. ಆ್ಯಂಡ್ ಹಾಗಾಗಿ ಸೊ ಆ ಟೈಮಿಗೆ ಹೋಗೋದಿತ್ತು. ಅಲ್ಲಿ ತನಕ ಈ ಒಂದು 3 ಪ್ಲೇಸ್ ನೋಡಿಕೊಂಡು ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ಜರ್ನಿ ಲಾಸ್ಟ್ ಡೇ ಆಗಿರೋದ್ರಿಂದ ಒಂಥರ ತುಂಬ ಫೀಲ್ ಆಗ್ತಾಯಿತ್ತು, ಮುಗೀತಲ್ವಾ ಅಂತ ಹೇಳ್ಬಿಟ್ಟು. ನಮಗೆ ಇನ್ನೊಂದು 3-4 ಡೇಸ್ ಜರ್ನಿ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಎಲ್ಲ ಒಂದು ಕಡೆ ಸದ್ಯಕ್ಕೆ ಇಷ್ಟು ಸಾಕು, ಮತ್ತು ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ಲಾಂಗ್ ಟೈಮ್ ತೊಗೊಂಡು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ 3-4 ಡೇಸ್ ಅಲ್ವಾ, ಆರಾಮ್ಸೆ ಮುಗಿದೋಗ್ಬಿಡುತ್ತೆ. ಅದು ಹೆಂಗೆ ಮುಗಿಯುತ್ತೆ ಗೊತ್ತಲ್ಲ. ಆ್ಯಂಡ್ ಈ ಥರ ಒಳ್ಳೆಯ ಫ್ರೆಂಡ್ಸ್ ಸಿಕ್ಕಾಗ ಹೆಂಗೆ ಟೈಮ್ ಹೋಗುತ್ತೋ ಗೊತ್ತಾಗಲ್ಲ. ಸೊ ಈ 3 ದಿನದಲ್ಲಿ ನಾನು ಇವತ್ತು ಚೆನ್ನಾಗಿದ್ದೀನಿ. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾದಂಥ ಸರ್ಕಲ್ ಇಲ್ಲ, ಆ್ಯಂಡ್ ಏನು ಹೇಳ್ತೀವಿ, ಘಾಟ್ ಸೆಕ್ಷನ್ ಇಲ್ಲ, ಹಾಗಾಗಿ ಚೆನ್ನಾಗಿದ್ದೆ. ಒಂದು 2 ಡೇಸ್ ಅಂತೂ ನಾನು ಎಷ್ಟು ಕಷ್ಟ ಆಯಿತು, ತುಂಬಾ ಕಷ್ಟ ಆಯಿತು. ಅದಾದಮೇಲೆ ಟ್ಯಾಬ್ಲೆಟ್ ತೊಗೊಂಡಲ್ಲ, ಅಲ್ಲಿಂದ ಯಾವುದೇ ರೀತಿಯಾದಂಥ ಕಷ್ಟ ಆಗಲಿಲ್ಲ. ಆರಾಮ್ಸೆ ಆಗಿ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಎಲ್ರಿಗೂ ಒಂಥರ ಸಿಂಪಲ್ ಆಗಿರುವಂಥ ಬೇಜಾರು ಅಂತ ಹೇಳ್ಬೋದು. ಆದರೆ ಏನಿದು ಚಿಕ್ಕಮಂಗ್ಳೂರು ಟ್ರಿಪ್ ಇಟ್ಟಿದ್ದೀವಲ್ಲ, ತುಂಬ ಚೆನ್ನಾಗಿದೆ ಪ್ಲೇಸು. ಯಾರಿಗೆಲ್ಲ ಹೋಗಬೇಕು ಅಂತ ಅನಿಸುತ್ತೋ ಅವರು ಹೋಗಿ. ನೇಚರ್ ಅಂತೂ ಎಷ್ಟು ಚೆನ್ನಾಗಿದೆ,
ತುಂಬ ಚೆನ್ನಾಗಿದೆ. ನನಗೆ ನೇಚರ್ ತುಂಬ ಇಷ್ಟ ಆಯಿತು. ಅಲ್ಲಿರುವಂಥ ರಿಯಾಲಿಟಿ ಪ್ಲೇಸ್ಗಳು ಅಂತೂ ಸಖತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ಯಾರಾದರೂ ಹೋಗೋರಿದ್ದರೆ ಹೋಗಿ, ಚೆನ್ನಾಗಿದೆ, ನೋಡ್ಕೊಂಬನ್ನಿ. ಇನ್ನೂ ಜಾಸ್ತಿ ಪ್ಲೇಸಸ್ಗಳು ಕೂಡ ಇದೆ. ನಮಗೆ ಕೆಲವೊಂದು ಪ್ಲೇಸಸ್ಗಳ ನಡ್ಕೊಂಡು ಆಗಲಿಲ್ಲ, ಹಾಗಾಗಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ನಿಮಗೆ ಇಷ್ಟ ಆಗ್ಬೋದು, ಹಾಗಾಗಿ ಅಲ್ಲಿ ಹೋಗಿ ಬರ್ಬೋದು. ಓಕೆನಾ. ಇನ್ನು ಫೈನಲಿ ದೇವಸ್ಥಾನಗಳಿಗೆ ಬಂದ್ವಿ. ಬಟ್ ಇವೆರಡೂ ದೇವಸ್ಥಾನಗಳನ್ನು ನೋಡಿಕೊಂಡು ಅದಾದಮೇಲೆ ಹಾಸನ್ಗೆ ಹೋಗಬೇಕು. ಹಾಸನಲ್ಲಿ ಒಂದು ದೇವಸ್ಥಾನ ನೋಡ್ಕೊಂಡ್ವಿ ಅಂತಂದರೆ ಫೈನಲಿ ಟೈಮ್ ಅಂತೂ ಮುಗಿದೋಗ್ಬಿಡುತ್ತೆ. ಇವಾಗ ನಾವು ಫಸ್ಟ್ ಬಂದಿರೋದು ಬೇಲೂರಿಗೆ. ಫಸ್ಟ್ ಎಂಟ್ರೆನ್ಸೇ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಸೊ ಅಷ್ಟೊಂದು ಜನ ಏನಿರಲಿಲ್ಲ, ಬಟ್ ಇದ್ರೂ ಸ್ಪೇಸಸ್ ತುಂಬ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅಲ್ಲಲ್ಲಿ ಕೂತಿರ್ತಾರೆ, ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಸ್ಪೇಸ್ ಮಾತ್ರ ತುಂಬಾ ದೊಡ್ಡದಾಗಿದೆ. ಪ್ರತಿಯೊಂದು ಡಿಸೈನ್ ಆಗಿರ್ಬೋದು, ಅವ್ರು ಮಾಡಿರುವಂಥ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಷ್ಟು ನೀಟಾಗಿ ಕೆತ್ತಿರ್ತಾರೆ. ಆಮೇಲೆ ಜೋಡಣೆ ಕೂಡ ಅಷ್ಟು ನೀಟಾಗಿ ಮಾಡಿರ್ತಾರೆ. ಇವಾಗ ನಾವೆಲ್ಲ ಒಂದು ಮನೆ ಕಟ್ಟಬೇಕು ಅಂದರೆ ಸ್ವಲ್ಪ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಆಗಿಬಿಟ್ಟು ಪ್ಲ್ಯಾನೇ ಉಲ್ಟಾ ಆಗಿಬಿಡುತ್ತೆ. ಹಾಗಾಗಿ ಸೊ ಅವಾಗೆಲ್ಲ ಹೆಂಗೆಲ್ಲ ಮಾಡಿರಬಾರ್ದು. ಈಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆಯಲ್ಲ, ಆದ್ರೂ ಕೂಡ ಇಷ್ಟು ಪರ್ಫೆಕ್ಟಾಗಿ ನಮ್ಮ ಕೈಲೇ ಮಾಡೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಬಟ್ ಪ್ರತಿಯೊಂದು ಒಂದು ಕಲ್ಲಲ್ಲಿ ಇರುವಂಥ ಒಂದು ಕೆತ್ತನೆ ಕೂಡ ಒಂದು ಚರಿತ್ರೆನ ಹೇಳುತ್ತೆ. ಆ ಥರ ಕೆತ್ತಿರ್ತಾರೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ಯಾವಾಗಲೂ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಬಾಗಿಲು ತುಂಬಾ ಚಿಕ್ಕದಾಗಿರುತ್ತೆ, ಬಗ್ಗಿ ಹೋಗಬೇಕಾಗಿರುತ್ತೆ. ಸೊ ಅದು ಹಿಂದಕ್ಕೆಲ್ಲ ಮನೆಗಳು ಕೂಡ ಬಗ್ಗಿ ಹೋಗುವಂಥ ಬಾಗಿಲುಗಳಿತ್ತು. ಬಟ್ ಇವಾಗ ಹಾಗಿಲ್ಲ, ಹಿಂದಿನ ಮನೆಗಳು ಸಿಗೋದೇ ಇಲ್ಲ. ಸೊ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಷ್ಟು ನೀಟು. ಆ್ಯಂಡ್ ಅಲ್ಲಿ ಕೂಡ ಒಂದು ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಕೂಡ ಮಾಡ್ತಾಯಿದ್ರು, ನಾನು ಕೂಡ ಕೇಳಿಸ್ಕೊಂಡೆ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಜಾಗಗಳಂತ ಇರುತ್ತೆ. ಇವಾಗ ಸಂಗೀತಕ್ಕಾಗಿರ್ಬೋದು, ನೃತ್ಯ ಮಾಡೋದಕ್ಕೆ ಆಗಿರ್ಬೋದು, ಆಮೇಲೆ ಅವರು ಯಾರು ನೃತ್ಯ ಮಾಡ್ತಾಯಿದ್ರು ಅವ್ರದ್ದು ಕೂಡ ಚಿಕ್ಕ ದೇವಸ್ಥಾನ. ಆಮೇಲೆ ಅಲ್ಲಿ ಅವ್ರದ್ದು ಚರಿತ್ರೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಇನ್ನು ದೇವಸ್ಥಾನ ಒಳಗಡೆ ಸ್ವಲ್ಪ ಕತ್ತಲೆ ಇರೋದ್ರಿಂದ ಸೊ ಈ ಥರ ಇದೆ ನೋಡಿ. ಬಟ್ ಇದೂ ಕೂಡ ಒಂಥರ ತುಂಬ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಬಂದುಬಿಟ್ಟು ಲಕ್ಷ್ಮೀ ದೇವಸ್ಥಾನ ಅಂತೇಳಿ ಭರತನಾಟ್ಯ ಎಲ್ಲ ಇಲ್ಲೇ ಮಾಡ್ತಾರಂತೆ. ಈ ಅಮ್ಮನವರ ಹೆಸರು ಸೌಮ್ಯನಾಯಕಿ ಅಮ್ಮನವರು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಂತಲೇ ಕೂಡ ಕರೀತಾರೆ. ಅಲ್ಲಿಂದ ಬೇಲೂರು ನೋಡಿಕೊಂಡು ಹಾಸನ ನೋಡಿಕೊಂಡು ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅದಾದಮೇಲೆ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಂದು ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಆಮೇಲೆ ಟೈಮ್ ಬೇರೆ ತುಂಬ ಓವರ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಬರೋಷ್ಟೊತ್ತಿಗೆ ರೈಲ್ ಕೂಡ ಬಂದುಬಿಟ್ಟಿತ್ತು. ಹಾಗಾಗಿ ಇವಾಗ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ. ಒಂದು 3-4 ಡೇಸು ಹೆಂಗೆ ಟೈಮ್ ಹೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ನೀಟಾಗಿ ನೋಡ್ಕೊಂಡ್ವಿ. ಮಕ್ಕಳ ಜೊತೆ ನಮಗೆ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಮಕ್ಕಳನ್ನ ಕರ್ಕೊಂಡೋದ್ರೆ ಅಲ್ಲಿ ಅವರು ಕೂಡ ಕಲಿತಾರೆ, ನೋಡ್ತಾರೆ. ನಾವು ಎಷ್ಟೋ ಸರಿ ಅಂದ್ಕೊಂಡಿರ್ತೀವಿ ಚಿಕ್ಕ ಮಕ್ಕಳಲ್ವ, ಏನೂ ನೋಡೋದಿಲ್ಲ, ಏನೂ ಕೇಳೋದಿಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈಗಿನ ಮಕ್ಕಳು ಹಂಗಲ್ಲ, ಕರ್ಕೊಂಡೋದ್ರೆ ನೀಟಾಗಿ ನೋಡ್ತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ. ಸೊ ಇವಾಗಲಿಂದನೇ ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಮುಂದೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ನಾವು ಕೂಡ ಹಾಸನಲ್ಲಿ ಊಟ ಮುಗಿಸ್ಕೊಂಡ್ವಿ. ಸದ್ಯಕ್ಕಂತೂ ಏನು ಇಲ್ಲಿ ತೊಗೊಂಡು ಊಟ ಮಾಡಲ್ಲ. ಸೊ ಫ್ರೆಂಡ್ಸ್, ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನು ವಿಷಯ ಅಂತಂದರೆ, ಈ ಮಕ್ಕಳಿದ್ದಾರಲ್ಲ, ನನ್ನ ಬಿಟ್ಟು ಎಲ್ಲಿ ಹೋಗ್ತಾ ಇರಲಿಲ್ಲ. ಇವನಂತೂ ತುಂಬಾ ಚೂಟಿ ಇದ್ದಾನೆ, ತುಂಬ ಕಾಳಜಿ ಮಾಡ್ತಾನೆ. ದೊಡ್ಡವ್ರನ್ನೂ ಮಾಡೋದಿಲ್ಲ, ಆ ಥರ ಮಾಡ್ತಾನೆ. ಊಟ ಆಯಿತಾ, ತಿಂಡಿ ಆಯಿತಾ, ಅವನಿಗೆ ವಯಸ್ಸಿನ ತಕ್ಕಂತಕ್ಕಿಂತಲೂ ನಾಲೆಜ್ ತುಂಬ ಜಾಸ್ತಿ ಇದೆ. ನಮ್ಮ ಮಕ್ಕಳೆಲ್ಲ ಹೆಂಗಿರ್ತಾರೆ ಅಂತಂದರೆ, ನಮ್ಮ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಅವ್ರ ಅಜ್ಜಿ ತಾತ ಆಮೇಲೆ ಮನೇಲಿ ಯಾರ್ಯಾರು ಇರ್ತಾರೋ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ. ಹಾಗಾಗಿ ಆ ಮಕ್ಕಳು ನೋಡಿ, ನಮ್ಮ ಅಜ್ಜಿ ಹೆಂಗಿರ್ತಾರೋ ಗೊತ್ತಿಲ್ಲ, ಆಮೇಲೆ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಹುಷಾರಿಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದ ಅವನು ಕೂಡ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಹೆಂಗಾಯಿತು ಗೊತ್ತೇ ಆಗಲಿಲ್ಲ. ಸೊ ಇವಾಗ 10 o'clock ಆಗ್ತಾಯಿದೆ. ಇನ್ನು ಊರಿಗೆ ಬೆಳಿಗ್ಗೆ 5 o'clock ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಸೊ ನಮ್ಮಮ್ಮಗಂತೂ ಮೇಲ್ಗಡೆ ಮಲ್ಕೋಬೇಕು ಅಂತ ಹೇಳಿದ್ಲು, ಹಾಗಾಗಿ ಮೇಲ್ಗಡೆ ಸೀಟು ಅವಳಿಗೆ ಅರೇಂಜ್ ಮಾಡಿಕೊಡ್ತಾ ಇದ್ದಾರೆ.
ಸೊ ಫೈನಲಿ ಈ ಟ್ರಿಪ್ ಅಂತೂ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.